ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗಲು ಶುರು ಆಗ್ತಾ ಇದೆ. ಹೌದು ವೀಕ್ಷಕರೇ, ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಅಲ್ಲೂ ಕೂಡ ನೀವು ಕಮೆಂಟ್ ಮಾಡಬಹುದು. ಇನ್ನು ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆನೂ ಕೂಡ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇವತ್ತಿಂದು ರೇಷನ್ ಕಾರ್ಡ್ ಇದ್ದವರಿಗೆ, ಹೌದು ನಿಮ್ಮ ಹತ್ರ BPL ಕಾರ್ಡ್ ಇರಲಿ APL ಕಾರ್ಡ್ ಇರಲಿ, ನಿಮಗೂ ಕೂಡ ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ ವೀಕ್ಷಕರೇ. ಇನ್ನು BPL ಕಾರ್ಡ್ ಇದ್ದವ್ರಿಗಂತೂ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. ಹೀಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಎಲ್ಲಾ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಇನ್ನು ಮನೆಗೆ ಮತ್ತೆ ಶಿಕ್ಷಕರು ಅಧಿಕಾರಿಗಳು ಬರ್ತಾರೆ ನಿಮ್ಮ ಮನೆಗೆ. ಎದಕ್ಕಂದ್ರೆ ಜನಗಣತಿ ಮಾಡಲು 33 ಪ್ರಶ್ನೆಗಳನ್ನ ಕೇಳಲಿದ್ದಾರೆ ವೀಕ್ಷಕರೇ. ಹೌದು, ಈಗಾಗಲೇ ಭಾರತದ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಇರೋ ಭಾರತದ ಜನಗಣತಿ ಮೊನ್ನೆ ಕರ್ನಾಟಕದಲ್ಲೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ತರ ಕ್ವಶನ್ ಕೇಳಿದ್ರು ನೋಡಿ, ಅದೇ ತರ ಇಲ್ಲೂ ಕೂಡ ಕೇಳಲಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಮನೆಯಲ್ಲಿ ಇಟ್ಕೊಂಡಿದ್ದವ್ರಿಗೂ ಕೂಡ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಹೌದು, ಖಾಸಗಿ ಮಾಲೀಕತ್ವದ ಕಂಪನಿಗಳು ಪೆಟ್ರೋಲ್ ಬೆಲೆನ ಏರಿಕೆ ಮಾಡ್ತಾ ಇದ್ದಾರೆ. ಗ್ಯಾಸ್ ಬೆಲೆ ಕೂಡ ಭರ್ಜರಿ ಏರಿಕೆ ಮಾಡಲಾಗಿದೆ ವೀಕ್ಷಕರೇ. ಎಲ್ಲ ಕೂಡ ಎಷ್ಟು ಏರಿಕೆ ಆಗಿದೆ ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಬಂಪರ್ ಸುದ್ದಿ ಏನಪ್ಪಾ ಅಂದ್ರೆ, ರಾತ್ರೋರಾತ್ರಿ ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆ ಆಗಿದೆ. ಹೌದು, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಳ್ಳಿ ಬೆಲೆ ಕೂಡ 15,000 ರೂಪಾಯಿ ಇಳಿಕೆ ಆಗಿದೆ. ಹಾಗಾದ್ರೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ, ಬೆಳ್ಳಿಗೆ ಕಂಪೇರ್ ಮಾಡಿದ್ರೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗುತ್ತೆ, ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ನಾವು ನಿಮಗೆ ಒಂದು ದಯವಿಟ್ಟು ಹೇಳ್ತೀವಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾ ಜನ ಅರ್ಧಕ್ಕೆ ವಿಡಿಯೋನ ಮುಗಿಸ್ಬಿಡ್ತಾರೆ, ಅರ್ಧಂಬರ್ಧ ನಾಲೆಜ್ ತಗೋಬೇಡಿ. ಪೂರ್ತಿ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಪಡೆದುಕೊಳ್ಳಿ ವೀಕ್ಷಕರೇ. ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೂ ಕೂಡ ಹಣ ಬಂದಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. 27ನೇ ಕಂತು ಜಮೆ ಆಗಿ ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಇನ್ನು ಜಮೆ ಆಗೋದಕ್ಕೂ ಕೂಡ ಶುರು ಆಗುತ್ತೆ ವೀಕ್ಷಕರೇ. ಮೊದಲಿಗೆ ಎಲ್ಲ ಗೃಹಲಕ್ಷ್ಮಿಯರಿಗೆ 56,000 ರೂಪಾಯಿ ಹಣ ಹೋಗಿದೆ ಅಂತ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸಮಿತಿಯಿಂದ ಒಂದು ಹೇಳಿಕೆ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ, ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಕರ್ನಾಟಕ ರಾಜ್ಯಾದ್ಯಂತ 56,000 ರೂಪಾಯಿ ಅಂದ್ರೆ ಬರೋಬ್ಬರಿ 28 ಕಂತು ಅಂತಾನು ಕೂಡ ಇಲ್ಲಿ ನಾವು ಹೇಳ್ಬಹುದು ವೀಕ್ಷಕರೇ. ಈಗ ನೋಡಿ, ಒಂದು ಕಂತಿಗೆ 2,000 ರೂಪಾಯಿ ಅಂದ್ರೆ 28 ಕಂತಕ್ಕೆ ಒಟ್ಟು 56,000 ರೂಪಾಯಿ ಆಗುತ್ತೆ. ಹಾಗಾದ್ರೆ ಇನ್ನು ಕೆಲವೊಬ್ಬರು 28ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ನಿಮಗೂ ಕೂಡ ಬಂದಿಲ್ಲ ಅಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ 28ನೇ ಕಂತು ಹಣ ಬಂದಿಲ್ಲ ಅಂತ. ಇಲ್ಲಿ ಸರ್ಕಾರ ಹೇಳ್ತಾ ಇರೋದು 28 ಕಂತು ಹಣ ಹೋಗಿದೆ. ಈಗಾಗಲೇ 27 ಕಂತು 54,000 ರೂಪಾಯಿ ಜಮೆ ಆಗಿರ್ಬೋದು ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ. ಆದ್ರೆ ಇಲ್ಲಿ 2,000 ರೂಪಾಯಿ ಇನ್ನೂ ಎದಕ್ಕೆ ಜಮೆ ಆಗಿಲ್ಲ ಅಂದ್ರೆ, ಈಗ ತಾನೇ ಬಿಡುಗಡೆ ಆಗಿದೆ ವೀಕ್ಷಕರೇ. ಹೌದು, 2 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಾರ್ಚ್ 31ನೇ ತಾರೀಕಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸಮಿತಿಯಿಂದ ರಾಜು ಅವರು ಒಂದು ಮಾಹಿತಿ ಕೊಟ್ಟಿದ್ರು. 2 ದಿನದಲ್ಲಿ ಬಾಕಿ ಪಾವತಿ ಆಗುತ್ತೆ, 28ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ವೀಕ್ಷಕರೇ. ಈಗ ಏಪ್ರಿಲ್ ಮೊದಲ ವಾರ ಶುರುವಾಗಿದೆ. ಹೀಗಾಗಿ 2ನೇ ವಾರದಲ್ಲಿ ಈ ಒಂದು ಹಣ ನಿಮಗೆ ಬರಬಹುದು. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರಬೇಕು ವೀಕ್ಷಕರೇ. ಒಟ್ಟು 12-13 ದಿನ ಬೇಕಾಗುತ್ತೆ. ಇಲ್ಲಿ ಒಂದು ದೊಡ್ಡ ಸವಾಲೇನಪ್ಪಾ ಅಂದ್ರೆ, ಫಲಾನುಭವಿಗಳು 1 ಕೋಟಿಗೂ ಹೆಚ್ಚಿದ್ದಾರೆ. ಗೃಹಲಕ್ಷ್ಮಿಯರು 1 ಲಕ್ಷ 2 ಲಕ್ಷ ಇದ್ರೆ 2 ದಿನದಲ್ಲಿ ಬಂದ್ಬಿಡ್ತಿತ್ತು. ಆದ್ರೆ ಇಲ್ಲಿ 1,24 ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿಯವರು ಇದ್ದಾರೆ ಕರ್ನಾಟಕದಲ್ಲಿ. ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಇಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿದಾಗ ಬ್ಯಾಂಕ್ ನ ಒಂದು ಸರ್ವರ್ಗಳೇ ಎರರ್ ಬಂದ್ಬಿಡುತ್ತೆ, ಬ್ಯಾಂಕ್ ನಲ್ಲಿ ಟೆಕ್ನಿಕಲ್ ಗ್ಲಿಚ್ ಆಗುತ್ತೆ. ಹೀಗಾಗಿ ಈ ಒಂದು ಹಣ ಕೆಲವೊಮ್ಮೆ ಬರೋದು ಡಿಲೇ ಕೂಡ ಆಗುತ್ತೆ. ಅಂದ್ರೆ ತಾಂತ್ರಿಕ ದೋಷದಿಂದಾಗಿ ಹಣ ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಸರ್ಕಾರ ಹೇಳ್ತಾನೆ ಬರ್ತಾ ಇದೆ. ಆದ್ರೂ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಕರೆಕ್ಟ್ ಆಗಿ ಹಣ ಜಮೆ ಆಗ್ತಾ ಇದೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ಪ್ರತಿ ತಿಂಗಳು ಹಣ ಬಿಡುಗಡೆ ಆಗ್ತಾನೆ ಇರುತ್ತೆ. ಈಗ ನೋಡಿ, 27ನೇ ಕಂತು ಮೊನ್ನೆ ಬಿಡುಗಡೆ ಆಯಿತು, ಜಮೆ ಕೂಡ ಆಯಿತು. ಈಗ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಇದು ನೆಕ್ಸ್ಟ್ 29ನೇ ಕಂತು, 30ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಬಜೆಟ್ ನಲ್ಲಿ ಸಿಂಹ ಪಾಲು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಾನೆ ಹೇಳ್ಬಹುದು. ಇನ್ನು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಗೃಹಲಕ್ಷ್ಮಿಯರದ್ದು ಯಜಮಾನಿ ಸ್ಥಾನದಲ್ಲಿರಬೇಕು. ತುಂಬಾ ಜನ APL ಕಾರ್ಡ್ ಇದ್ದವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನೇ ಹಾಕಿಲ್ಲ, ಇನ್ನೂ ಕೂಡ ಅರ್ಜಿ ಓಪನ್ ಇದೆ. ಈಗಲೂ ಕೂಡ ನೀವು ಅರ್ಜಿ ಹಾಕಿ ಹಣ ಪಡ್ಕೋಬಹುದು ವೀಕ್ಷಕರೇ. ನೀವು ತೆರಿಗೆ ಪಾವತಿದಾರರು ಆಗಿರಬಾರದು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇರಬಾರ್ದು. ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಫಲಾನುಭವಿಗಳಾಗಬೇಕಂದ್ರೆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಯಜಮಾನಿ ಸ್ಥಾನದಲ್ಲಿದ್ರೆ ಸಾಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ರೇಷನ್ ಕಾರ್ಡ್ ಇದ್ದವರಿಗೆ ಏನು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ನೋಡೋಣ. ಒಟ್ಟು 3 ದೊಡ್ಡ ಸುದ್ದಿ ಇರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ತುಂಬಾ ಜನ ವಿಡಿಯೋ ಪೂರ್ತಿ ನೋಡೋದೇ ಇಲ್ಲ, ಅವರಿಗೆ ಮಾಹಿತಿ ಸಿಗೋದಿಲ್ಲ. ಮೊದಲಿಗೆ ಹೇಳ್ಬೇಕಂದ್ರೆ, ಇಲ್ಲಿ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ BPL ಇರಲಿ APL ಇರಲಿ, ಅವರಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, APL ಕಾರ್ಡ್ಗೆ ಯಾರಿಗೆಲ್ಲ ವರ್ಗಾವಣೆ ಆಗಿದೆ, ಮೊನ್ನೆ 7 ಲಕ್ಷ 8 ಲಕ್ಷ ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿತ್ತು. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು APL ಕಾರ್ಡ್ ಆಗಿ ವರ್ಗಾವಣೆ ಆಗಿತ್ತು ವೀಕ್ಷಕರೇ. ಆದ್ರೆ ಈಗ ಸರ್ಕಾರ ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನ ಮಾಡಿದೆ. ಅಂದ್ರೆ
ಲಕ್ಷಾಂತರ ಕಾರ್ಡುಗಳು ಏನು BPL ಇಂದ APL ಗೆ ಶಿಫ್ಟ್ ಆಗಿತ್ತು, ಈಗ ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರುತ್ತೆ. ದಿನಕ್ಕೆ 500-600 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ APL ಕಾರ್ಡ್ ಆಗಿತ್ತು ವೀಕ್ಷಕರೇ. 1,20,000 ರೂಪಾಯಿ ಮೇಲೆ ಆದಾಯ ಇದೆ ಅಂದ್ರೆ ಪ್ರತಿಯೊಬ್ಬರದ್ದು ಕೂಡ BPL ಕಾರ್ಡು APL ಕಾರ್ಡ್ ಆಗಿತ್ತು. ಹೀಗಾಗಿ ಸರ್ಕಾರ ಇದನ್ನ ಚೇಂಜ್ ಮಾಡ್ತಾ ಇದೆ, ಮಾನದಂಡಗಳನ್ನ ಚೇಂಜ್ ಮಾಡಲಾಗ್ತಾ ಇದೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾದಲ್ಲಿ ಸಾವಿರಾರು ಕಾರ್ಡುಗಳು ಮತ್ತೆ APL ಇಂದ BPL ವ್ಯಾಪ್ತಿಗೆ ಬರುತ್ತೆ. ಇವರಿಗೂ ಕೂಡ ಮತ್ತೆ ಅಕ್ಕಿ, ಅನ್ನಭಾಗ್ಯ, ಇಂದಿರಾ ಕಿಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸರ್ಕಾರ ಆದಷ್ಟು ಬೇಗನೆ ಇದನ್ನ ಮಾಡಬೇಕು. ಈಗಾಗಲೇ ಶಿಫಾರಸು ಮಾಡಲಾಗಿದೆ. 3 ಲಕ್ಷ ರೂಪಾಯಿಗೆ ಏರಿಕೆ ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಿದ್ದಾರೆ ವೀಕ್ಷಕರೇ. ಹೀಗಾಗಿ ಇದೊಂದು ಗುಡ್ ನ್ಯೂಸ್. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಶುರು ಆಗ್ತಾ ಇದೆ. ಹೌದು, ಅನ್ನಭಾಗ್ಯ, ಇಂದಿರಾ ಕಿಟ್ ಕೂಡ ವಿತರಣೆ ಏಪ್ರಿಲ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಸರ್ಕಾರದಿಂದ. ಅಂದ್ರೆ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ಆಹಾರ ಧಾನ್ಯಗಳ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳಿನ ಬದಲಾಗಿ ತೊಗರಿಬೇಳೆಯನ್ನು ಕೂಡ ಹೆಚ್ಚುವರಿಯಾಗಿ ಕೊಡೋದಾಗಿನೂ ಕೂಡ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಎಲ್ಲ BPL ಹಾಗೂ ಅಂತ್ಯೋದಯ ಚೀಟಿ ಇದ್ದವರಿಗೆ ಭರ್ಜರಿ ಸುದ್ದಿ ಅಂತ ಹೇಳ್ಬೋದು. ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿತ್ತು ವೀಕ್ಷಕರೇ. ನಿಮಗೂ ಕೂಡ ನಿಮ್ಮ ಊರಲ್ಲಿ ಯಾರಿಗಾದ್ರೂ ಇಂದಿರಾ ಕಿಟ್ ವಿತರಣೆ ಮಾಡಿದ್ದಾರಾ? ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ಪಡೆದುಕೊಂಡಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಜನಗಣತಿ ಪ್ರಾರಂಭವಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಕೇಂದ್ರ ಸರ್ಕಾರದಿಂದ ಜನಗಣತಿ ಪ್ರಾರಂಭವಾಗ್ತಾ ಇದೆ. 16 ವರ್ಷಗಳ ಬಳಿಕ ವಿಶ್ವದ ಅತಿ ದೊಡ್ಡ ಜನಗಣತಿ ಭಾರತ ಈಗ ಸಜ್ಜಾಗ್ತಾ ಇದೆ. ನಮ್ಮ ದೇಶದಲ್ಲಿ ಎಲ್ಲಾ 26 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಗಣತಿ ಕೇಂದ್ರವನ್ನ ಮಾಡಿ ಮೊದಲ ಹಂತದಲ್ಲಿ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30ರವರೆಗೂ ಕರ್ನಾಟಕ ಸೇರಿದಂತೆ ರಾಜ್ಯಗಳಲ್ಲಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ಆನ್ಲೈನ್ ಮೂಲಕನೂ ಕೂಡ ನೀವು ಗಣತಿಯಲ್ಲಿ ಪಾಲ್ಗೊಳ್ಳಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಹೌದು, ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ಏನ್ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ ಅಂದ್ರೆ ಮನೆ ನಂಬರ್ ಕೇಳ್ತಾರೆ, ಮತ್ತೆ ನಿಮ್ಮ ಹೌಸ್ ನಂಬರ್ ಆಗಿರ್ಬೋದು, ಮತ್ತೆ ಟೈಲ್ಸ್, ಮಣ್ಣು, ಸಿಮೆಂಟ್ ಯಾವ್ದು ಬಳಕೆ ಮಾಡಿದ್ದೀರಾ, ಗೋಡೆ ಮಟೀರಿಯಲ್, ಮೇಲ್ಛಾವಣಿ ಮಟೀರಿಯಲ್, ಮನೆ ಬಳಕೆ, ಮನೆ ಸ್ಥಿತಿ, ಮನೆ ಸಂಖ್ಯೆ, ಮನೆಯಲ್ಲಿರೋ ಜನರ ಸಂಖ್ಯೆ, ಮನೆಯ ಮುಖ್ಯಸ್ಥರ ಹೆಸರು, ವಿವಾಹ ಸ್ಥಿತಿ, ಕುಡಿಯುವ ನೀರು ಸಿಗ್ತಾ ಇದೆಯಾ, ಶೌಚಾಲಯ ಇದೆಯಾ, ವಿದ್ಯುತ್ ಇದೆಯಾ, ಅಡುಗೆ ಗ್ಯಾಸ್ ಅಥವಾ ಮರ, ಕಿಚನ್ ಇದೆಯಾ, ಎಲ್ಲಾ ಕೂಡ ಕೇಳ್ತಾರೆ ವೀಕ್ಷಕರೇ. ಇನ್ನು ಇಂಟರ್ನೆಟ್ ಯೂಸ್ ಮಾಡ್ತೀರಾ, ಟಿವಿ, ಕಂಪ್ಯೂಟರ್, ವಾಹನ ಯೂಸ್ ಮಾಡ್ತೀರಾ, ಯಾವ ಒಂದು ಅಕ್ಕಿಯನ್ನ ಸೇವನೆ ಮಾಡ್ತೀರಾ, ಮತ್ತೆ ಇಲ್ಲಿ ಬ್ಯಾಂಕ್ ಆಸ್ತಿ ಮಾಹಿತಿ ಕೂಡ ಕೇಳಬಹುದು ಅಂತ ಹೇಳಲಾಗ್ತಾ ಇದೆ. ಉದ್ಯೋಗ, ಶಿಕ್ಷಣ, ಕುಟುಂಬದ ಸ್ಥಿತಿ ಬಗ್ಗೆನೂ ಕೂಡ ಕೇಳ್ತಾರೆ. ಮತ್ತೆ ಯಾವ ಜಾತಿಗೆ ಸೇರಿದ್ದು ಅಂದ್ರೆ SC-ನೋ, ST-ನೋ, OBC-ನೋ ಅದನ್ನು ಕೂಡ ಇಲ್ಲಿ ಕೇಳಲಿದ್ದಾರೆ ಅಂತ ಹೇಳಲಾಗಿದೆ. ಮನೆಯಲ್ಲಿರೋ ಮದುವೆಯಾದ ಜೋಡಿಗಳು, ಮನೆ ಕಂಡೀಷನ್, ಓವರ್ ಆಲ್ ಎಲ್ಲಾ ಕೂಡ ಹೌಸ್ ಹೋಲ್ಡ್ ಎಲ್ಲಾ ಡೀಟೇಲ್ಸ್ ಅನ್ನ ಈ ಬಾರಿ ಗಣತಿಯಲ್ಲಿ ಕೇಳಲಿದ್ದಾರೆ ವೀಕ್ಷಕರೇ. ಪ್ರತಿಯೊಬ್ಬರು ಕೂಡ ಸರಿಯಾದ ಮಾಹಿತಿಯನ್ನು ಕೊಟ್ಟು ಗಣತಿಯನ್ನ ಯಶಸ್ಸು ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸರ್ ಅವರು ಕೂಡ ಜನರಿಗೆ ಒಂದು ಮನವಿಯನ್ನ ಮಾಡಿರುವಂತದ್ದು. ಕೇಂದ್ರ ಸರ್ಕಾರ ಜನಗಣತಿ ಮಾಡಲು ಪ್ರಾರಂಭ ಮಾಡಿದೆ. ಮೊದಲ ಬಾರಿಗೆ ಇದು ಡಿಜಿಟಲ್ ಜನಗಣತಿ ಆಗಿರೋದ್ರಿಂದ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಒಂದು ಮೊಬೈಲ್ ಫೋನ್ ಮೂಲಕವೇ ತಾವೇ ಖುದ್ದು ವೆಬ್ಸೈಟ್ ಅಲ್ಲಿ ಭೇಟಿ ಕೊಟ್ಟು ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು. ನಿಮ್ಮ ಮನೆ ನಂಬರ್ ಹಾಕೋದ್ರ ಮೂಲಕ ಜನಗಣತಿ ಮಾಡಬೇಕಂದ್ರೆ ನೀವು ಒಂದು ನಂಬರ್ ಕೊಟ್ಟರೆ ಸಾಕಾಗಿರುತ್ತೆ ವೀಕ್ಷಕರೇ. ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹೌದು, ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಬೆಲೆ ಏರಿಕೆ ಆಗಿದೆ? ಮೊದಲಿಗೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳೋದಾದ್ರೆ ಈಗ ವಾಣಿಜ್ಯ LPG ದರ ಬರೋಬ್ಬರಿ ಒಂದೇ ದಿನ 196 ರೂಪಾಯಿ ಹೆಚ್ಚಳವಾಗಿದೆ. 19 kgಯ ವಾಣಿಜ್ಯ ಸಿಲಿಂಡರ್ ಬೆಲೆ ಕೂಡ ಇಲ್ಲಿ ಬರೋಬ್ಬರಿ ಈಗ 2,161 ರೂಪಾಯಿ ಆಗಿದೆ. ಇನ್ನು ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. 5 kgಯ ಮಿನಿ ಗೃಹ LPG ದರವು ಕೂಡ 51 ರೂಪಾಯಿ ಏರಿಕೆ ಮಾಡಲಾಗಿದೆ. ಆದ್ರೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 14.2 kg ಮನೆಗೆ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿ ಬೆಲೆ ಏರಿಕೆ ಆಗಿಲ್ಲ ವೀಕ್ಷಕರೇ. ಮೊದಲಿಗೆ ಮಧ್ಯಪ್ರಾಚ್ಯ ಯುದ್ಧ ಶುರುವಾದಾಗಲಿಂದ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ಗೆ ಹಾಹಾಕಾರ ಶುರುವಾಗಿದೆ. ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಕೇಂದ್ರ ಸರ್ಕಾರನು ಕೂಡ ವಿತರಣೆ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡಿದೆ. ಹೀಗಾಗಿ ಹೋಟೆಲ್ಗಳಿಗೂ ಕೂಡ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಈಗ ವೀಕ್ಷಕರೇ ಮತ್ತೆ ಬೆಲೆಯನ್ನ ಏರಿಕೆ ಕೂಡ ಮಾಡಲಾಗಿದೆ. 196 ರೂಪಾಯಿ ಇಲ್ಲಿ ಬೆಲೆ ಒಂದು ಗ್ಯಾಸ್ ಸಿಲಿಂಡರ್ ಮೇಲೆ 19 kgದು ಏರಿಕೆ ಮಾಡಿದ್ದಾರೆ. ಈ ಮೂಲಕ ಈಗ ಬೆಲೆ 2,161 ರೂಪಾಯಿಗೆ ಏರಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅದೇ ಮಿನಿ ಗ್ಯಾಸ್ ಸಿಲಿಂಡರ್ ಕೂಡ ಏರಿಕೆ ಆಗಿದೆ. ಆದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ 915 ರೂಪಾಯಿ ಅದೇ ರೇಟ್ ಇದೆ. ಯಾವುದು ಕೂಡ ಬೆಲೆ ಏರಿಕೆ ಮಾಡಿಲ್ಲ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕಮರ್ಷಿಯಲ್ ಆಗಿ ಬಳಕೆ ಮಾಡಿದ್ದೆ ಆದಲ್ಲಿ ಇದು ಕಾನೂನು ಪ್ರಕಾರ ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಹೇಳಲಾಗಿದೆ. ಯಾರಾದ್ರೂ ತಪ್ಪು ಮಾಡಿದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಹೋಟೆಲ್ಗಳಿಗೆ ತಮ್ಮ ಒಂದು ಮನೆ ಬಳಸುವ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದಾರೆ. ಈ ತರ ಮಾಡಿದ್ದೆ ಆದಲ್ಲಿ ಹಣಕ್ಕೋಸ್ಕರ ಗ್ಯಾಸ್ ಸಿಲಿಂಡರ್ ನೀವು ಮಾರಾಟ ಮಾಡಿದ್ದು, ಕಾಳಸಂತೆಯಲ್ಲಿ ನಿಮ್ಮ ಗ್ಯಾಸ್ ಸಿಲಿಂಡರ್ ನೀವು ಮಾರಾಟ ಮಾಡಿದ್ದೆ ಆದಲ್ಲಿ ನಿಮ್ಮ ವಿರುದ್ಧ ಕಾನೂನು ಕ್ರಮ. ಇಲ್ಲಿ ಬಳಕೆ ಮಾಡಿದವರಿಗೂ ಕೂಡ ಶಿಕ್ಷೆ, ಕೊಟ್ಟೋರ್ಗೂ ಕೂಡ ಶಿಕ್ಷೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು
ಪೆಟ್ರೋಲ್ ಬೆಲೆ ಕೂಡ ಇಲ್ಲಿ ಏರಿಕೆ ಮಾಡಲಾಗ್ತಾ ಇದೆ. ಆದ್ರೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಏರಿಕೆ ಮಾಡ್ತಾ ಇಲ್ಲ, ಕೇವಲ ಖಾಸಗಿ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡ್ತಾ ಇದ್ದಾರೆ. ಶೆಲ್ ಬಂಕ್ ಅಲ್ಲಿ ಒಂದೇ ದಿನ ಡೀಸೆಲ್ ಬೆಲೆ 25 ರೂಪಾಯಿ, ಹೌದು 25 ರುಪೀಸ್, 25 ರೂಪಾಯಿ ಏರಿಕೆ ಮಾಡಿದ್ದು ಸಾರ್ವಕಾಲಿಕ ಭಾರತ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಬೆಲೆ ಏರಿಕೆ ಆಗಿದ್ದು. ಪೆಟ್ರೋಲ್ಗಿಂತ ಡೀಸೆಲ್ ಬೆಲೆ ಅಧಿಕ ಆಗಿದೆ. ಮೊದಲು ಯಾವ ತರ ಇತ್ತು, ಡೀಸೆಲ್ ಬೆಲೆ ಕಡಿಮೆ ಇರ್ತಿತ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಇರ್ತಿತ್ತು. ಆದ್ರೆ ಈಗ ಉಲ್ಟಾ ಆಗಿದೆ ನೋಡಿ ವೀಕ್ಷಕರೇ. 2 ವಾರದಲ್ಲಿ 4 ಬಾರಿ ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡಲಾಗಿದೆ. ಹಾಗಾದ್ರೆ ಶೆಲ್ ಕಂಪನಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದ್ದಾರೆ. ಇದು ಭರ್ಜರಿ ಏರಿಕೆ. ವಿಶ್ವದಲ್ಲೇ ಭಾರತದಲ್ಲೂ ಕೂಡ ಶೆಲ್ ಕಂಪನಿ ಪೆಟ್ರೋಲ್ ಈಗ ತುಂಬಾನೇ ದುಬಾರಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈ ಕಂಪನಿದು ಅಂದ್ರೆ ಇದು ಪ್ರೈವೇಟ್ ಕಂಪನಿ, ಇದು ಖಾಸಗಿ ಕಂಪನಿ ಆಗಿರೋದ್ರಿಂದ ಇದ್ರದ್ದು ಬೆಲೆ ಏರಿಕೆ ಮಾಡಲಾಗಿದೆ. ಸಾಮಾನ್ಯ ಡೀಸೆಲ್ 98 ರೂಪಾಯಿದ್ದು ಈಗ 123 ರೂಪಾಯಿ ಆಗಿದೆ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ. ಪವರ್ ಡೀಸೆಲ್ 133 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸಾಮಾನ್ಯ ಪೆಟ್ರೋಲ್ 119 ರೂಪಾಯಿ ಆಗಿದೆ, ಪವರ್ ಪೆಟ್ರೋಲ್ 129 ರೂಪಾಯಿ ಆಗಿದೆ. ಇದು ಶೆಲ್ ಅಲ್ಲಿ ಮಾತ್ರ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿಲ್ಲ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಬಂಗಾರ ಮತ್ತು ಬೆಳ್ಳಿ ಭಾರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಟ್ರೇಡಿಂಗ್ ಅಲ್ಲಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರ ಬೆಳ್ಳಿನ ಟ್ರೇಡ್ ಮಾಡ್ತಾರೆ. ಆ ಒಂದು ಟ್ರೇಡ್ ಅಲ್ಲಿ ಬೆಳ್ಳಿ ಬೆಲೆ 2,31,000 ರೂಪಾಯಿಗೆ ಇಳಿಕೆ ಆಗಿದೆ. ಅಂದ್ರೆ ಒಂದೇ ದಿನ 15,000 ರೂಪಾಯಿ ಅಷ್ಟು ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ. 1 ಕೆಜಿ ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ 2,50,000 2,55,000 ರೂಪಾಯಿ ಇದೆ. ಆದ್ರೆ ನಾಳೆ ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಮುಖ ಸಾಗಬಹುದು. ಇಲ್ಲಿ ಬಂಗಾರ ಕೂಡ 1,53,000 ರೂಪಾಯಿ ಆದದ್ದು 10 ಗ್ರಾಮ್ಗೆ ಈಗ ಮತ್ತೆ 1,49,000 ರೂಪಾಯಿ ಆಗಿದೆ. ಬೆಲೆ ಮತ್ತೆ ಇಳಿಕೆ ಆಗಿದ್ದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹಾಗಾದ್ರೆ 10 ಗ್ರಾಮ್ನ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,49,000 ರೂಪಾಯಿ ಆಗಿದೆ. ಈಗ 1,52,500 ರೂಪಾಯಿ ಇತ್ತು, ಹತ್ತತ್ರ 2,500 3,000 ರೂಪಾಯಿ ಇಳಿಕೆ ಆಗಿದೆ. ಟ್ರೇಡಿಂಗ್ ಅಲ್ಲೂ ಕೂಡ ಇಳಿಕೆ ಆಗಿದೆ, ಮತ್ತೆ ಇಳಿಮುಖದಲ್ಲಿ ಸಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.